ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯವಾಗಿದ್ದು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಇನ್ನೊಂದು ಹಂತದ ಮತದಾನ ನಡೆಯಬೇಕಿದೆ. ಮೊದಲ ಹಂತದಲ್ಲಿ ಭರ್ಜರಿ ಮತದಾನ ಆಗಿದೆ. ರಾಜಕೀಯ ಪಕ್ಷಗಳಲ್ಲಿ ಲೆಕ್ಕಾಚಾರ ಈಗಾಗಲೇ ಗರಿಗೆದರಿದೆ. ನಾವೇ ಗೆಲ್ತೀವಿ ಅಂತ ನಾಯಕರು ಭವಿಷ್ಯ ನುಡಿತಾ ಇದ್ದಾರೆ. ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ ಮತದಾನ. ಟಿಎಂಸಿ ಬಿಜೆಪಿ ನಾಯಕರಲ್ಲಿ ಹೆಚ್ಚಾಯಿತು ಗೆಲುವಿನ ಗುಣಗಾನ. ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದೆ. ಪಂಚರಾಜ್ಯ ಚುನಾವಣೆ ಪೈಕಿ ತಮಿಳುನಾಡು, ಅಸ್ಸಾಂ, ಕೇರಳ ಮತ್ತು ಪುದುಚೇರಿಯಲ್ಲಿ ಮತದಾನ ಮುಗಿದಿದೆ. ಪಶ್ಚಿಮ ಬಂಗಾಳದ 294 ವಿಧಾನಸಭಾ ಕ್ಷೇತ್ರಗಳ ಪೈಕಿ 152 ಕ್ಷೇತ್ರಗಳಲ್ಲಿ ನಿನ್ನೆಯಷ್ಟೇ ಮೊದಲ ಹಂತದ ಮತದಾನ ಮುಗಿದಿದೆ. ಅದರಲ್ಲೂ ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ದಾಖಲೆಯ ಮತದಾನವಾಗಿದ್ದು, ಇದರ ಲಾಭ ಯಾವ ಪಕ್ಷಕ್ಕೆ ಎನ್ನುವ ಲೆಕ್ಕಾಚಾರಗಳು ಗರಿಗೆದರಿದೆ. ಪಶ್ಚಿಮ ಬಂಗಾಳದಲ್ಲಿ 152 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭರ್ಜರಿ ಮತದಾನವಾಗಿದೆ. 92.88% ವೋಟಿಂಗ್ ಆಗಿದೆ. ಇದರಿಂದ ಟಿಎಂಸಿ ಮತ್ತು ಬಿಜೆಪಿ ನಾಯಕರಲ್ಲಿ ನಾವೇ ಗೆಲ್ಲೋದು ಎಂಬ ಲೆಕ್ಕಾಚಾರ ಗರಿಗೆದರಿದೆ. ಮೊದಲ ಹಂತದ 152 ಸ್ಥಾನಗಳ ಪೈಕಿ 110 ಸೀಟ್ ಗೆಲ್ತೇವೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭವಿಷ್ಯ ನುಡಿದಿದ್ದಾರೆ. मैं स्पष्ट रूप से आपको बताना चाहता हूं 152 सीटों में से 110 से ज्यादा सीटें भारतीय जनता पार्टी जीतने जा रही है. ಪ್ರಧಾನಿ ಮೋದಿ ಕೂಡ ದಾಖಲೆಯ ಮತದಾನ ನೋಡಿದ್ರೆ ಅನೇಕ ಜಿಲ್ಲೆಗಳಲ್ಲಿ ಟಿಎಂಸಿ ಖಾತೆ ತೆರೆಯಲ್ಲ ಎನ್ನುವುದು ಗೋಚರಿಸುತ್ತಿದೆ ಅಂತ ಹೇಳಿದ್ದಾರೆ. पहले चरण के मतदान ने ये पक्का कर दिया है, कई जिलों में टीएमसी का खाता भी नहीं खुलेगा. ಮೊದಲ ಹಂತದ ಭರ್ಜರಿ ಮತದಾನವನ್ನ ಕಂಡ ಬಿಜೆಪಿ ನಾವೇ ಗೆಲ್ಲೋದು ಅಂತ ಹಿರಿ ಹಿಗ್ತಾ ಇದೆ. ಎರಡನೇ ಹಂತದಲ್ಲೂ ಭರ್ಜರಿ ಮತದಾನವಾದ್ರೆ ಟಿಎಂಸಿಯನ್ನ ಮನೆಗೆ ಕಳುಹಿಸೋದು ಖಚಿತ ಅಂತ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಕೋಲ್ಕತ್ತಾದ ಹೂಗ್ಲಿ ನದಿಯಲ್ಲಿ ದೋಣಿ ವಿಹಾರವನ್ನ ನಡೆಸಿ ಎರಡನೇ ಹಂತದ ಕ್ಷೇತ್ರಗಳ ಮತಭೂಮಿಯ ಪ್ರಚಾರಕ್ಕಿಳಿದಿದ್ದಾರೆ. ಆದ್ರೆ ಬಿಜೆಪಿ ಲೆಕ್ಕಾಚಾರವೇ ಉಲ್ಟಾ ಮಾಡೋದಕ್ಕೆ ಟಿಎಂಸಿ ಕೂಡ ರಣತಂತ್ರವನ್ನ ರೂಪಿಸ್ತಾ ಇದೆ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಟಿಎಂಸಿ ಪರವಾಗಿ ಭರ್ಜರಿ ಮತಬೇಟೆಯನ್ನ ನಡೆಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಗೆಲ್ಲೋದು ನಿಶ್ಚಿತ, ವಿಷಕಾರಿ ರಾಜಕೀಯಕ್ಕೆ ಇಲ್ಲಿ ಜಾಗವಿಲ್ಲ ಅಂತ ಗುಡುಗಿದ್ದಾರೆ. ತಮಿಳುನಾಡಿನಲ್ಲೂ ಅತಿ ಹೆಚ್ಚು 85.15% ಮತದಾನವಾಗಿದೆ. ಈ ದಾಖಲೆ ಮತದಾನದ ಬಳಿಕ ಟ್ವೀಟ್ ಮಾಡಿರುವ ಟಿವಿಕೆ ಸಂಸ್ಥಾಪಕ ವಿಜಯ್, ಮತದಾರರಿಗೆ ಧನ್ಯವಾದ ತಿಳಿಸುತ್ತಲೇ ಇದು ಕೇವಲ ಆರಂಭ ಮಾತ್ರ ಅಂತ ಗೆಲುವಿನ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಸಿಎಂ ಸ್ಟಾಲಿನ್ ಕೂಡ ದಾಖಲೆಯ ಮತದಾನವನ್ನ ಪ್ರಜಾಪ್ರಭುತ್ವವನ್ನ ರಕ್ಷಿಸುವ ಕರ್ತವ್ಯ ಅಂತ ಬರೆದುಕೊಂಡಿದ್ದಾರೆ. ಸಿಎಂ ಸ್ಟಾಲಿನ್ ನೇತೃತ್ವದ ಪಡೆ ಗೆದ್ದೇ ಗೆಲ್ಲುವ ವಿಶ್ವಾಸದಲ್ಲಿದೆ. ಯಾರು ಗೆಲ್ತಾರೆ ಅನ್ನೋದು ಮೇ 4ಕ್ಕೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.